ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈರಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈರಿನ ಸ್ವರ್ಗವು ನೋಡ ಮತ್ತಲ್ಲಿ ಕುಣಿಯಾಡ ಬರೋ ಮಗ ಚಿಂತೆಯಲ್ಲಿ ಕಳೆದೋದ್ರು ದೊಡ್ಡ ರೋಗ ಮದವ ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ ಮನವ ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ ಮತ್ತು ಭರಿಸುವ ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ನೆತ್ತಿಗೇರಿದೆ ಈ ದಿನ ನಿಶಯ ನೆತ್ತಿಗೇರಿದೆ ಈ ದಿನ ನಿಶಯ ದುನಿಯ ನಮ್ಮದೆ ಭಾವದ ದಿನವೋ ಮತ್ತಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋದ್ರು ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಖಾಯಂ ಜಾಗ ಹೇ ಕನಸು ಕಾಣಲು ತಪ್ಪಲ್ಲ ಹೊಡೆಯ ನೀ ಗೋಲಿ ಬರವು ಕೆಟ್ಟಿರೋ ನಾಳೆಗೆ ಚಟವು ಮಾಮೂಲಿ ಯಾರೇ ಬಂದರೂ ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಎಲ್ಲ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ
ಸಿರಿ ದರ್ಪದ ಧರೆಯಾಗಿ ಹೆಣ್ಣು ಹೊನ್ನು ಮಣ್ಣು, ಹೆಣ್ಣು ಹೊನ್ನು ಮಣ್ಣು ಇವು ಮೂರು ನನ್ನ ಹಾದಿಯಿಂದಲ್ಲಿಟ್ಟುಕೊಂಡೆ ಮೆರೆಯುತ್ತಿಪ್ಪ ಅಗಪ್ಪ ಶ್ರೀಮಂತ ನಾಗರಾಜ. ಏಳೆಡೆ ಸರ್ಪದ ತೆರೆಯ ಮೇಲೆ ಆಟವನ್ನಾಡಬಲ್ಲಿ ನಾನು ನನ್ನನ್ನು ಬಣ್ಣ ಬಣ್ಣದ ಪತಂಗಿಗಳಿಗೆ ಹರಿಯುವ ನೀರಿನಂತೆ ಹಣವಾದರ ಮನೆ ಚೆನ್ನೆ. ನಾನು ಇದು ಕಣ್ಣಿಟ್ಟ ಹೆಣ್ಣನ್ನು ಅನುಭವಿಸುವುದೇ ಈ ನಾಗರಾಜನ ಗುರಿ. ಕರಿಮಣೆಯ ಸೆರೆದ ಜಿಂಕೆಗೆ ಶೀಲದ ಚೀರಾಟವಾದರೆ ಹಠಸರ್ಪಘಟ ಈ ನಾಗರಾಜನಿಗೆ ಕಾಮದ ಸುಖ ಪಡೆಯುವುದೇ ಸೂಹಿ. ಭೂಮಿನಕ್ಕರೆ ಭೂಕಂಪ, ಸಾಗರ ನಕ್ಕರೆ ಸುನಾಮಿ, ಈ ನಾಗರಾಜ ನಕ್ಕರೆ ಈ ನಾಗರಾಜನ ಕರೆಯ ಪ್ರಾಣಾಯ. ಸೋದರಿ ಕಮಲಿಯನ್ನೊರೆಸಲು ವಿಜಯನು ಸಮಸಿದ ಸ್ನೇಹಕ್ಕಾಗಿ ಬೆಳೆಯಬೇಕು. ಸ್ನೇಹಕ್ಕೆ ಸಂಬಂಧಕ್ಕೆ ಬಹಳ ವ್ಯತ್ಯಾಸವಿದೆ. ಸ್ನೇಹವು ವರ್ಗವು ಭೇದವಿಲ್ಲದೆ ನಡೆದರೆ ಸಂಬಂಧ ಸರಿ ಸಮಾನರದೆ ನಡೆಯುವಂಥದ್ದು. ರಾಜವಂಶದಲ್ಲಿ ಜನಿಸಿದ ವಿಜಯನು ಸಿರಿ ಧ್ವರೆ. ಹಿಂದಿಗೂ ಮಹಾರಾಜನಿಂದ ಬೆರೆಯುವ ಇವನನ್ನ ನಾಗರಾಜ ದರ್ಪದ ದೊರೆ. ಈ ಸಿರಿ ದರ್ಪದ ಸುಳಿವಿಗೆ ಸಿಕ್ಕುವ ಮೊದಲೇ ಸಹೋದರಿಗೆ ಬೇರೆಂದು ಹೊರವನ್ನು ಬಿಡುವುದೇ ಗೊತ್ತಲ್ಲ. ಈ ಚಿಂತಿಗೆಂದದ ಬಿಡಿಸುವಾಗಲೇ ನಮ್ಮನ್ನು ನಡ ನೀರಿನಲ್ಲಿ ಕೈ ಬಿಟ್ಟ ರಗಣ್ಣನ ಚಿಂತೆ ಇನ್ನೊಂದೆಡೆ ಬಾಧಿಸುತ್ತದೆ. ಹಾಯ್ ಚಂದ್ರು, ಇದೇನಿದು? ನನ್ನ ಚಂದ್ರು ಯಾವುದೋ ಚಿಂತೆಯ ಮೋಡದಿಂದ ಅಡಗಿದಾನಲ್ಲ. ಚಂದ್ರು, ಮಂಜುಳ, ಬಡವರ ಗೋಳಿನ ಕಥೆಯನ್ನು ಕೇಳಿದ. ಹಣದ ಆಶೆಗಾಗಿ ಬೆನ್ನಿನ ಬಂಧುಗಳನ್ನೇ ಚರ್ಚಿಸಿದ ಅಣ್ಣ ಹೇಳುವಾಗ
ಚಿಂತಿಸದೆ ನಗುತ್ತಲಿರಲಾಯಿತಿ. ಹೋಗಲು ಬಿಡು ಮಂಜುಳ. ಬಡವರಿಗೆ ಗೋಳೊಂದು ಹಗ್ಗದತ್ತೆ, ಅದು ಇಲ್ಲದೆ ಅವರ ಬಾಳೆ ಇಲ್ಲ. ಇರಲಿ, ನಿನ್ನ BA ಫೈನಲ್ ರಿಸಲ್ಟ್ ಏನಾಯಿತು? ಪಾಸ್ ಆಗಿದೆ ಚಂದ್ರು. ಇನ್ಮೇಲೆ ಕಾಲೇಜ್ಗೆ ಹೋಗುವ ಚಿಂತೆ ಇಲ್ಲ. ಹಾಯಾಗಿ ನಿಮ್ಮೂರಲ್ಲಿ ನಿಮ್ ಜೊತೆಗೆ ಕಾಲ ಕಳಿಬಹುದು. ನನ್ನ ಜೊತೆ ನೀನು ಹಾಯಾಗಿರಬೇಕಾದರೆ ನಮ್ಮಿಬ್ಬರ ಬಾಳಬಾನಲ್ಲಿ ಮದುವೆ ಎಂಬ ಸೂರ್ಯೋದಯ ಬಂದಾಗಬೇಕು. ಚಂದ್ರು, ನೀವು ಸಮ್ಮತಿಸಿದ ಮರುಕ್ಷಣವೇ ನಾನು ನಮ್ಮ ಅಣ್ಣನ ಜೊತೆ ಮದುವೆ ಮಾತನಾಡಿ ಮದುವೆ ದಿನ ನಿರ್ಧರಿಸುತ್ತೇನೆ. ಸುಖದ ಸುಪ್ಪತ್ತಿಗೆಲ್ಲಿ ಸುಳಿದಾಡುವ ನಿನ್ನನ್ನು ದರಿದ್ರ ದೇವತೆಗೆ ಸಿಂಗಾರವನ್ನು ಹೊಂದಿರುವ ನನ್ನ ಮನೆಗೆ ಕರೆದೊಯ್ಯಲು ಮದುವೆಯಾಗಲೇ. ಚಂದ್ರು, ನಿಮ್ಮಿಂದ ಯಾವ ರೀತಿ ಜೀವನ ಬಯಸಿ ಬಂದವಳು ನಾನಲ್ಲ. ನನಗೆ ಸಿಂಗಾರದ ಅರೆಮನೆಗಿಂತ ಈ ನಿಮ್ಮ ಪವಿತ್ರ ಪ್ರೇಮದ ಗುಡಿಸಲೇ ನನಗೆ ಸಾಕು. ಈ ನಿಮ್ಮ ಪ್ರೀತಿಯೇ ನನಗೆ ಸಿಂಗಾರ, ಅದುವೇ ನನಗೆ ಬಂಗಾರ. ನಿನ್ನಂತ ಪರಿಶುದ್ಧವಾದ ಪ್ರೇಮಿಯನ್ನು ಸಂಗಾತಿಯನ್ನಾಗಿ ಪಡೆಯಲಿರುವ ನನ್ನ ಪುಣ್ಯಕ್ಕೆ ಸಾಕ್ಷಿ ಯಾವುದೂ ಇಲ್ಲ. ಈ ನಿಮ್ಮ ಹೊಗಳಿಕೆ ಮಾತನ್ನು ನಿಲ್ಲಿಸ್ತೀರಾ? ಈ ನಿಮ್ಮ ಮಾತು ಈ ನನ್ನ ಮನದಲ್ಲಿ ಮಹಾಪುರವನ್ನೇ ಎಬ್ಬಿಸ್ತಾ ಇದೆ. ಮಲವಿರಿಗಳ ಮರೆಯಕ್ಕೂ ಅನುರಾಗದ ಹಾಡನ್ನು ಹೇಳುತ್ತಿದೆಯಲ್ಲ. ಹಾರ್ಮೋನಿಯಂ ನುಡಿಸುವ ನಿಪುಣನಲ್ಲ. ನನ್ನ ಎದುರಿಗೆ ಇರಬೇಕಾದ್ರೆ ಈ ನನ್ನ ಮನ ಅನುರಾಗದ ಹಾಡಾಡುವುದರಲ್ಲಿ ತಪ್ಪಿದೆಯಾ ಚಂದ್ರು? ಹಾಗಾದರೆ ಈ ನಿನ್ನ ಅನುರಾಗದ ಹಾಡಿನಿಂದ ನನ್ನ ಮನ ತಲುಪುವೆಯಾ? Let me
ಮಂಜುಳಾ, ನಾನು ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದುಕೊಂಡು ಬರಲು ಹೊತ್ತಾಗುತ್ತದೆ. ನಾನು ನಿಮಗೆ ಬರಲೇ? ಚಂದ್ರು, ಇಂಥ ಸಮಯದಲ್ಲಿ ನೀವು ನನ್ನ ಒಬ್ಬಳನ್ನ ಬಿಟ್ಟು ಹೋಗ್ಬೋದಾ? ನೋಡಿ, ಇನ್ನೊಂದ್ಸತಿ ಹೋದೆ ಆಗಲ್ವಾ? ಯಾಕಂದ್ರೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಶೀನಿಂದ ಹೊರಡಿದ ಬುದ್ಧ ಮಚ್ಚಿಗೆ ಮುಖವನ್ನು ನೋಡುತ್ತಾ ಕೊಡ್ತಾರೆ. ಆಹಾರ ಬಟ್ಟೆಗಳು ನಿನ್ನ ನೋಟದಿಂದ ಹುಟ್ಟುತ್ತವೇನು? ಸಂಜೆಯಾಗಲಿದೆ ಎಂದು ಸೂರ್ಯ ಪಶ್ಚಿಮಕ್ಕೆ ಜಾರುತ್ತಿದ್ದಾನೆ.
ಹಲೋ ಚಂದ್ರು, ಮನೆಯಲ್ಲಿ ಮಮತೆಯನ್ನು ಹುಡುಕದೆ ಆರೋಗ್ಯದಲ್ಲಿ ಆನಂದ ಹುಡುಕಲು ಬಂದಿರಲಿ. ನಮಸ್ಕಾರ. ಬನ್ನಿ ನಾಗರಾಜ್. ಕಾಡಿಗೆ ಕಟ್ಟಿಗೆ ಕಡಿಯಲು ಹೊರಟಿದ್ದೆ, ಅಷ್ಟರಲ್ಲಿ ಇವರ ಬಂದ ಕಾರಣ ನಿಲ್ಲಬೇಕಾಗಿತ್ತು. ಚಂದ್ರು, ಇವರ ಪರಿಚಯ ನಮಗಾಗಲಿಲ್ಲ. ಇವರು ಮಂಜುಳಾ, ನಮ್ಮೂರ ಶೆಟ್ಟಿಯವರ ಸಹೋದರಿ. ಸಂತೋಷ, ಬಹಳ ಸಂತೋಷ. ನಮ್ಮೂರ ಶೆಟ್ಟರಿಗೆ ಇಂಥ ಸುಂದರಿಯಾದ ಸಹೋದರಿಯೊಬ್ಬಳಿದ್ದಾಳೆ ಎಂಬುದು ನಮಗೆ ಗೊತ್ತೇ ಇರಲಿಲ್ಲ. ಇಷ್ಟು ದಿನ ಪಟ್ಟಣದಲ್ಲಿ ಪರೀಕ್ಷೆಗಾಗಿ ಅಭ್ಯಾಸ ಮಾಡುತ್ತಿದ್ದರು. ಮೊನ್ನೆ ತಾನೇ ಅಭ್ಯಾಸ ಮುಗಿಸಿಕೊಂಡು ಹಿಂತಿರುಗುತ್ತಾರೆ. ಇರಲಿ ನಾಗರಾಜ್, ತಾವೇಕೋ ಈ ಅರಣ್ಯ ಕಡೆ ಬಂದಿರುವಿರಲ್ಲ? ಮನೆಯ ಕೆಲಸದಲ್ಲಿ ಮನಕ್ಕೆ ಬೇಜಾರವಾಯಿತು. ಅದಕ್ಕಾಗಿ ಬೇಟೆ ಹಾಡಲು ಈ ಹನುಮ ಮಹಾರಣ್ಯಕ್ಕೆ ಬರಬೇಕಾಯಿತು. ಸರಿ ನಾಗರಾಜ್, ನನ್ನ ಕೆಲಸಕ್ಕೆ ಹೋಗಲು ಒತ್ತಾಗುತ್ತದೆ. ನಾನಿನ್ನು ಬರವೆ. ನೀವು ಹೊರಡಬಹುದು. ಮಂಜುಳಾ, ನಾನು ನಾಳೆ ಭೇಟಿಯಾಗಿದ್ದೇನೆ. ನಾನಿನ್ನು ಬರಲೇ? ಸರಿ, ಬೇಗ ಹೋಗಿ ಬೇಗ ಬಂದ್ಬಿಡಿ. ನಾನು ಹೋಗ್ತೀನಿ. ನಿಲ್ಲು ಮಂಜುಳಾ, ಅವನು ಹೋದೊಡನೆ ನೀವು ಹೊರಟಿರಲ್ಲ. ಏಕೆ ನನ್ನ ಜೊತೆ ಮಾತನಾಡಲು ಮನಸ್ಸಿಲ್ಲವೇ ನಿನಗೆ? ಹಾಗೇನಿಲ್ವಲ್ಲ, ನಾನು ಬಂದ ಬಹಳ ಸಮಯವಾಗಿತ್ತು, ಅದಕ್ಕೆ ಬೇಗ ಮನೆಗೆ ಹೋಗ್ಬೇಕಂತ ಹೊರಟಿದ್ದೆ. ಹೋಗುವಿರಂತೆ ಮಂಜುಳಾ. ಹೋಗುವುದಕ್ಕಿಂತ ಮೊದಲು ನಿಮ್ಮನ್ನು ನೋಡಿ ನನ್ನ ಮನ ಪ್ರಶ್ನೆಯೊಂದನ್ನೇ ಕೇಳ ಬಯಸುತ್ತದೆ. ನೀವು ತಪ್ಪು ತಿಳಿಯದಿದ್ದರೆ ನಿಸ್ಸಂಕೋಚವಾಗಿ ಕೇಳಿ. ಮುಕ್ತ ಕೋಗಿಲಿಯ ಮರಿಯೊಂದು ಕಾಗೆಯ ಗೂಡು ಸೇರಿದರು, ಕೊನೆಯವರೆಗೂ ಅದರಿಂದ ಹಲ್ಲೆ ಹುಳಿಯಲಾದೀತೆ? ಇಲ್ಲ, ಕಾಗೆ ನಿಜಾಂಶ ತಿಳಿದ ಕೂಡಲೇ ಅದನ್ನ ತನ್ನ ಗೂಡಿಂದ ಹೊರಗಾಕುತ್ತೆ. ಅಂತೆಹ ಚಂದ್ರನೆಂಬ ಕಾಗೆ ಕೋಗಿಲೆಯಂತಿರುವ ನಿನ್ನ ಶೀಲವನ್ನು ಅವನ ದೃಷ್ಟತನದ ಕೊಕ್ಕಿನಿಂದ ಕೊಕ್ಕಿ ಹೊರಹಾಕುವಷ್ಟರಲ್ಲಿ ನೀವೇ ಹಲ್ಲಿಂದ ಹೊರಹಾರುವುದು ಉತ್ತಮವಲ್ಲವೇ? ಏನು ಹೇಳ್ತಾ ಇದ್ದೀರಾ ನೀವು? ಇಲ್ಲ ನಾಗರಾಜ್, ಇಲ್ಲ. ಇದೇನಿದು? ನನ್ನ ಚಂದ್ರ ಕಾಗೆ ಅಂತವನ? ಇಲ್ಲ ಇಲ್ಲ, ಅವರು ಕೋಗಿಲೆ ಅಂತಾನೆ ಕೂಗಿತ್ತು. ನಾನು ಕೂಡ ಕೋಗಿಲೆಯಾಗಿ ಪ್ರೇಮಿಗೀತೆ ಆಡಿ ಅವರ ಹೃದಯವನ್ನು ಸೇರಿದ್ದು. ಮಂಜುಳಾ, ನೀನೆಷ್ಟೇ ವಿದ್ಯೆ ಕಲಿತರೂ ಬುದ್ಧಿ ಇಲ್ಲ ನೋಡು ನಿನಗೆ. ವರ ನೋಡಲಿಕ್ಕೆ ಚಂದ್ರನು ಕೋಗಿಲೆಯ ತರ ಇರಬಹುದು, ಆದರೆ ಅವನ ಕೆಟ್ಟ ಗುಣ ಕಾಗೆಯ ಸ್ವರದಷ್ಟೇ ವಿಕಾರ. ನಾನೇ ನನ್ನ ಕಣ್ಣಾರ ಅವನ ಕೆಟ್ಟ ಕೃತ್ಯಗಳನ್ನು ಎಷ್ಟು ಬಾರಿ ಕಂಡಿದ್ದೇನೆ. ಇಲ್ಲ 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 ಇಲ್ಲ, ನೀವು ಏನು ಹೇಳಿದ್ರು ನಿಮ್ಮ ಮಾತನ್ನು ನಂಬೋದಕ್ಕೆ ನಾನು ತಯಾರಿಲ್ಲ. ಯಾಕಂದ್ರೆ ನನ್ನ ಚಂದ್ರ ಅಂದ್ರೆ ಬಿಳಿ ಹಾಲಿನಷ್ಟೇ ಪರಿಶುದ್ಧ. ಮಂಜುಳಾ, ಬೆಳ್ಳಗಿದ್ದದ್ದನ್ನೆಲ್ಲ ಹಾಲೆಂದು ತಿಳಿದರೆ ಬೆಳಗಾಗುವಷ್ಟರಲ್ಲಿ ನಿನ್ನ ಸೌಂದರ್ಯದ ಸಿರಿ ಸಾರೆಯಾಗುವುದು. ಎಚ್ಚರಿಕೆ! ನಾಗರಾಜ್, ಬಂಗಾರದಲ್ಲಿ ಕಸರುಂಟ, ಬಡವನಲ್ಲಿ ಮೋಸ ಉಂಟ. ಮೋಸ ವಂಚನೆ ಎಂಬುವುದು ಶ್ರೀಮಂತರ ಗುತ್ತಿಗೆಯೇನಲ್ಲ. ನೋಡೇ, ನಾನೇನು ಇದ್ದುದನ್ನೇ ಸಕಾಲದಲ್ಲಿ ಹೇಳಿ ಎಚ್ಚರಿಸಿರುವೆ. ಬೇಕಾದರೆ ನಿನಗೆ ಸಾಕ್ಷಿ ಕೂಡ ಒದಗಿಸುವೆ.
ಸಾಧ್ಯವಿಲ್ಲ. ಯಾಕಂದ್ರೆ ಆ ನನ್ನ ಚಂದ್ರು ಆ ಚಂದಿರನಷ್ಟೇ ನಿರ್ಮಲ. ಆ ನಿರ್ಮಲ ಚಂದಿರನಲ್ಲಿಯೂ ಕಪ್ಪು ಕಲೆಗಳುಂಟೆಂಬುದನ್ನು ಹರೆಯಲಾರೆಯ ನಿಲ್ಸು. ನೋಡು, ನೀ ಏನೇ ಹೇಳಿದ್ರು ಆ ವಿಷಯನ ನಾನು ನಂಬೋದಿಲ್ಲ. ನಂಬೋದಕ್ಕೆ ಸಾಧ್ಯವೇ ಇಲ್ಲ. ನೀವು ನಂಬದಿದ್ದರೂ ನನಗಾಗುವ ನಷ್ಟವಿಲ್ಲ, ನೀವು ನಂಬಿದರೂ ನನಗಾಗುವ ಲಾಭವೇ ಇಲ್ಲ. ಏನೋ ಮುಗ್ಧ ವಿದ್ಯಾವಂತಿಯಳು ಮೋಸ ಹೋಗಬಾರದೆಂದು ವಿತ್ತ ವಿಷಯವನ್ನು ತಿಳಿಸಿದ್ದೇನೆ. ಇದರ ಮೇಲೆ ನಿಮ್ಮಿಷ್ಟ. ಅಪ್ಪಾ, ನೋಡು, ಅದೇನೇ ಇರ್ಲಿ, ನಾನಂತ ಈ ವಿಷಯ ನಂಬೋದಿಲ್ಲ. ನೋಡಿ ನಾಗರಾಜ್, ಯಾಕೋ ನನ್ನ ತಲೆ ಬಿಸಿ ಆಗ್ತಾ ಇದೆ. ನಾನು ಮನೆಗೆ ಹೋಗ್ತೀನಿ, ನೀವು ಬರ್ತೀರಾ? ಬರಲಾಗುವುದಿಲ್ಲ. ಇಂದು ನಾನು ಬೇಟೆ ಆಡುವುದೇ ಮುಗಿದಿಲ್ಲ. ಅಂದ್ರೆ ಇನ್ನುವರೆಗೆ ನಿಮ್ಗೆ ಯಾವ ಬೇಟೆನೂ ಸಿಕ್ಕೇ ಇಲ್ವಾ? ಇಂದು ಇಲ್ಲೇ ಸಮೀಪದಲ್ಲಿ ಸುಂದರವಾದ ಜಿಂಕೆಯೊಂದನ್ನು ಕಂಡೆ. ಆ ಜಿಂಕೆಯನ್ನು ಕಂಡು ವಾಣಿಯನ್ನು ಕೈಗೆತ್ತಿಕೊಂಡು ಗುರಿಯಿಟ್ಟು ಗುಂಡಾರಿಸುವಷ್ಟರಲ್ಲಿ ಆ ಜಿಂಕೆ ತಿರುಕನಪ್ಪನ ಮುರುಕು ಬಾಣಕ್ಕೆ ಸಿಕ್ಕಿತು. ಅವನಿಂದ ಬಿಡಿಸಿಕೊಂಡು ಉಪಚರಿಸಿ ಹಾಕಿದ್ದೇನೆ. ನೋಡೋಣ, ಬದುಕಿದರೆ ಅದರೊಡನೆ ಚೆಲ್ಲಾಟ, ಸತ್ತರೆ ಅದರ ದೇಹದ ಮಾರಾಟ. ಸರಿ, ನೀವು ಬೇಟೆ ಆಡ್ಕೊಂಡೆ ಮನೆಗೆ ಬನ್ನಿ, ನಾನು ಹೋಗ್ತೀನಿ. ಉಪಚರಿಸಬೇಕಂತೆ. ನನ್ನ ನುಡಿಗಳಿಗೆ ಈ ಹೆಣ್ಣು ಜಿಂಕೆಯು ಯಾವ ಕ್ಷಣದಲ್ಲಿಯೂ ಚಂದ್ರುವಿನ ಪರಿಶುದ್ಧ ಪ್ರೇಮವನ್ನು ಸಂದೇಶಿಸಿತು. ಆಗಲೇ ಈ ಹೆಣ್ಣು ನನ್ನ ಮರಳು ಮಾತಿನಿಂದ ಉಪಚಾರ ಪಟ್ಟಂತೆ. ಇಷ್ಟನ್ನು ತಿಳಿಯದ ಶೆಟ್ಟಿಯ ಸಹೋದರಿ ನಿಜವಾಗಿಯೂ ಸೌಂದರ್ಯದ ಸಿರಿ. ಇವರನ್ನು ಕಂಡಡನೆ ನನ್ನದಯ ಕಾಮದ ವಿಧಿನಾದರ ಎಡ ಎತ್ತು ತಲೆ ಆಡಿಸುತ್ತಲಿದೆ. ನಾನು ಮನಸ್ಸು ಮಾಡಿದರೆ ಇಂದ್ರನ ಅಮರಾವತಿಯ ಹರಗಿರಿಯರಾದ ರಂಬೆ ಊರ್ವಶಿ ಮೇಲಕಿಯರೇ ಬಂದು ನಾಟ್ಯ ಮಾಡುತ್ತಿರುವಾಗ ಈ ಮತಿಯಿಲ್ಲದ ಹೆಣ್ಣು ನನ್ನ ಕೋಬಿಯ ಗುರಿಗೆ ಸಿಲುಕಲಾರಳೆ. ನೋ ನೋ ನೋ,
ನನ್ನ ತೆಕ್ಕೆಯಲ್ಲಿ ಸಿಕ್ಕಲೇಬೇಕು. ಕಳ್ಳತನ, ಕಪಟತನ, ಕಾಮಕತನಗಳೇ ಕಲೀಗದ ಕರ್ಮಗಳಾಗಿರುವಾಗ ಸತ್ಯಶೀಲಗಳಿಗಿಲ್ಲಿ ಬೆಲೆ ಇಲ್ಲ. ಇಂಥ ಬೆಲೆ ಇಲ್ಲದ ವಸ್ತುಗಳನ್ನು ಕೊಳ್ಳುವ ಮೂಢ ಗ್ರಾಹಕನು ನಾನಲ್ಲ. ಧರ್ಮಗಳನ್ನು ಬದಿಗರಿಸಿ ಬಲದಿಂದ ಈ ಸಮಾಜದ ಸುಖ ಸಂಪತ್ತನ್ನು ಕೊಳ್ಳ ಹೊಡೆಯುವ ಆಕ್ರಮಣಕಾರನು ನಾನು. ದುಡಿಮೆ ದೇವರನ್ನರಿತು ಸತ್ಯಗಳಂತೆ ದುಡಿದು ಏನಿನಂತೆ ಮಧುವೆಂಬ ಸುಖ ಸಂಪತ್ತನ್ನು ಸಂಗ್ರಹಿಸುವ ಅವೇಕಿಗಳ ಸತ್ತನ್ನು ಅಪಹರಿಸಿ ಸುಖವೆಂಬ ಸಿಹಿಯನ್ನು ಸಹಿಯುವ ಸುಖಭೋಗಿ ನಾನು. ಒಳಗಿದ ಹುಲಿಯ ಮುಂದೆ ಬಿಡಾಡಿಯ ನಾಯಿಯ ಕೈ ಚಳಕವೇ. ಹಲೋ ಹುಚ್ಚ, ನೀನಂಥ ಗುರುಗಳ ಬಳಿ ಇದ್ದ ಕರಿತೀವೋ ಅಂತ ಗುರುಗಳ ಗುರು ಜಗದ್ಗುರು ನಾನು. ನನ್ನಂಥವನ ಪಾಕಿಟನ್ನು ಅಪಹರಿಸಲು ಪ್ರಯತ್ನಿಸುವಿಯಲ್ಲ, ಅಂಥ ಕಜಿಮನೋ ನೀನು. ನೀನು ಯಾವ ಜಂಬದ ಜಗದ್ಗುರುವಾದರೆ ನನಗೇನು? ನಾನು ದ್ರೋಣಾಚಾರ್ಯರು ಇಲ್ಲದೆ ವಿದ್ಯೆ ಕಲಿತು ವೇಕಲವನ ಹಾಗೆ ಈ ದಿನ ಬಚಾವ್ ಆಗಿದ್ದೀಯ. ಎಂದಿದ್ದರೂ ನನ್ನ ಪಾಕೆಟನ್ನು ಅಪಹರಿಸದೆ ಬಿಡುವುದಿಲ್ಲ. ಜ್ಞಾಪಕದಲ್ಲಿಟ್ಟುಕೋ. ಪರವಾಗಿಲ್ಲ, ಕೊಳ್ಳೋನಾದರೂ ಹುಲಿಯ ಧೈರ್ಯವಿದೆ. ಜೊತೆಗೆ ಜಂಬುಕದ ಜಾಣತನವು ಜಾಗೃತವಾಗಿದೆ. ಧೈರ್ಯ ಇರಬಹುದು, ಹಿರಿಯ ಜಾಣತನವೂ ಇರಬಹುದು. ಆದರೆ ನೀನು ಮಾಡುವ ಕೆಲಸ ಮಾತ್ರ ಕೊಳ್ಳಬೇಕಿದೆ. ಹಾಗಾದರೆ ನಿನ್ನನ್ನು ಹುರಿಯ ಹಿಂಡನ್ನೇ ಹಾರಿಸುವ ತೋಳವೆಂದು ತಿಳಿಯಲೇ. ಅಂತ ತೋಳದಿಂದ ಹಿಂಡನ್ನು ಹಾರಿಸುವುದಾಗಿದ್ದರೂ ನಿನ್ನಂತ ಇನ್ನೊಂದು ಶಕ್ತಿವಂತ ಪ್ರಾಣಿ ಜೊತೆಗೂಡಿದರೆ ಅದಕ್ಕೆ ಹಿಂಡನ್ನು ಹಾರಿಸುವುದೇನು ಮಹಾ ಕಷ್ಟವೇನಲ್ಲ. ಸಹಾಯ ಯಾಚಿಸಲೇ. ನೋಡಿ ಮಿಸ್ಟರ್, ಮುಚ್ಚಿಟ್ಟು ಮಾತನಾಡುವ ಅಭ್ಯಾಸ ನನಗಿಲ್ಲ. ನನಗೆ ಇನ್ನೊಬ್ಬರ ಹಾದಿನದಲ್ಲಿ ಇರಲು ಇಷ್ಟವೇ ಇಲ್ಲ. ಕದ್ದ ಹಣ್ಣಿನಲ್ಲಿ ಭೀಮ ಪಾಲುಗಿರದೆ ಸರಿ ಪಾಲುವಾದ ಆದಾಗ ಅಧಿನಿತಿಯ ಪ್ರಶ್ನೆಯೇ ಬರುವುದಿಲ್ಲ. ಒಟ್ಟಾರೆ ಹೊರಗ ಉಪಯೋಗಿಸುವ ಮೋಸದ
ಆಯಿತು, ಏನಮ್ಮ ಕರಾರು? ನಾನೇನು ನಿಮ್ಮಲ್ಲಿ ಸೇರುವೆ, ಆದರೆ ಭಾಗದ ವಿಷಯ ಸಮಾನವಾಗಿರಬೇಕು. ನೀವು ಹಾಲೆರಿದರೆ ನಾ ಜೇನೆರಿಯುವೆ, ನೀ ವಿಷ ಎರಿದರೆ ನಾ ವಿಷದ ಕಣಗಳಾಗುವೆ. ನಿನ್ನ ಹೆಸರೇನು? ಚಾಣಕ್ಯ. ಪರವಾಗಿಲ್ಲ, ನಿನ್ನ ಚಾಣಕ್ಯತನವೇ ತೋರಿಸುತ್ತದೆ ನೀನು ಚಾಣಕ್ಯನೆಂದು. ನಿನ್ನನ್ನೇನೆಂದು ಕರೆಯುವುದು? ರಾಮಾಯಣದಲ್ಲಿ ರಾವಣನೆಂದು, ಮಹಾಭಾರತದಲ್ಲಿ ದುರ್ಯೋಧನನೆಂದು, ಈ ನರನಾಗರದಲ್ಲಿ ರಘುವೆಂದು. ಚಾಣಕ್ಯ, ಈ ಭೂಗತ ಪ್ರಪಂಚದಲ್ಲಿ ನಿನ್ನ ಅರಾಟಗಳೇನು? ಹರಾಟೆ ಕಳುವಿನಿಂದಿಡಿದು ಕೊಲೆ ಮಾಡುವವರೆಗೂ. ಸರಿಯಾದ ಹರತೆ ಚಾಣಕ್ಯ. ಈ ಊರಾಚೆ ಒಂದು ಆಳು ಕೋಟೆವಿದೆ, ಅದರ ನಡುವೆ ಅರಮನೆಯಂತ ಒಂದು ಬಂಗ್ಲಿ ಇದೆ. ಅಲ್ಲಿ ನಮ್ಮಂತ ಗುಂಡ ಜನಗಳ ರಕ್ಷಕ ನಾಗರಾಜರೆಂಬುವರಿದ್ದಾರೆ. ಅವರು ಈ ಸಮಾಜದಲ್ಲಿ ಪೂರ್ವಜರು ಮೇಲತ್ತು ಮಹಾನ್ ವ್ಯಕ್ತಿಗಳು. ಪೂರ್ವಜರು ಬೇರೆ, ರಾಜರು ಪೂರ್ವಜರು ಬೇರೆ. ಅವರ ವೀಕ್ಷಿಸಿದ ಕಾರ್ಯವು ಮಾತ್ರ ಜನರ ಹೇರುವವು. ಆದರೆ ಆ ವ್ಯಕ್ತಿಗೆ ಹೆಣ್ಣಿನ ಚಪಲ, ನಮಗೆ ಹಣದ ಚಪಲ. ಅರ್ಥವಾಯಿತಲ್ಲ ವಿಷಯವೇನೆಂದು. ಅವರ ಸಹಾಯಕ್ಕೆ ನಾವು ಬೇಕು, ನಮ್ಮ ಕಾರ್ಯಕ್ಕೆ ಅವರ ರಕ್ಷಣೆ ಬೇಕು. ನಾನಿಂದು ರಾತ್ರಿ ಆದಿ ಕಾಯುತ್ತಿರುತ್ತೇನೆ. ಹೋಗು ಮುಟ್ಟಾಳ, ಹೋಗು. ನನ್ನ ಚಾಣಾಕ್ಷತನದ ಚಕ್ರದಲ್ಲಿ ನೀನೇಕೆ? ನಿನ್ನ ಒಡೆಯನಾದಿಯಾಗಿ ಸಿಲುಕಲೇಬೇಕು. ಇವನ ರಕ್ಷಕ ನಾಗರಾಜನಂತೆ ಅವನಿಗೆ ಹೆಣ್ಣಿನ ಚಪಲವಂತೆ. ಈ ಚಪಲವೇ ಸಾಕು ನನ್ನ ಕಾರ್ಯ ಉದ್ದೇಶ ಕೈಗೂಡಲು. ನನ್ನ ದೇಹ ಸುಖಕ್ಕಾಗಿ ಅಪಾರ್ಜಿ ತಂದ ಲಾವಣ್ಯ ಇಲ್ಲಿಯೂ ನನ್ನ ಉದ್ದೇಶ ಈಡೇರಿಸಿಕೊಳ್ಳಲು ಕಾಡುತ್ತದೆ. ಆದಷ್ಟು ಬೇಗ ನಾಗರಾಜನ ಮನೆ ಸೇರಬೇಕೆಂಬ ನನ್ನ ಇಚ್ಛೆ ಇಷ್ಟು ಬೇಗನೆ ಸಫಲವಾಗುವುದೆಂದು ಕನಸಿನಲ್ಲಿಯೂ ನನಸಿರಲಿಲ್ಲ. ಇರಲಿ, ಹೊತ್ತು ನೋಡಿ ರಘುವೆಂಬ ಮೂಢ ಕತ್ತಿಗೆ ತತ್ತರಿಸಲ್ಪಡುವಂತ ಲತ್ತೆಯ ಪೆಟ್ಟನ್ನು ಕೊಟ್ಟು ಹೊತ್ತಿನಟ್ಟವನ್ನೇರಿಸಿ ಮತ್ತೇರುವ ಸೌಂದರ್ಯವನ್ನು ಹೊಂದಿರುವ ಲಾವಣ್ಯನ ಸುತ್ತುವಲದಲ್ಲಿ ನಾಗರಾಜನ ಮೋಹದ ಮುತ್ತಿನ ಮಳೆಯನ್ನು ಸುರಿಸಿ ಕತ್ತಿನಿಂದ ನನ್ನ ಮೋಸದ ಬೀಜವು ಬಿತ್ತಿ ಈಗ ಅವನ ಸಿರಿ ಸಂಪತ್ತನ್ನೆಲ್ಲ ಒತ್ತು ಒಯ್ಯದಿದ್ದರೆ ನಾನು ಚಾಣಾಕ್ಷಮತಿ ಚಾಣಕ್ಯನೇ ಅಲ್ಲ.
साड़ी चोली धोती लंगा क्या हालात सुबह से शाम तक इस गांव का एक एक दरवाजा कट कट करे तो भी हमारे कपड़ा का टुकड़ा भी व्यापार लगे थे। इस गांव का हेड मಕ್ಕಳು साड़ी तोड़ता रो क्या हिला हमको मालूम नहीं। अरे इधर एक खूबसूरत लड़की बताई थी बल्ली बल्ली ಅದಕ್ಕೆ ನಾನು पूछता हूँ अरे भाई अंडू क्या हल्ला सुबह से शाम तक इस गांव का एक एक दरवाज कट कट करत है हमारे कपड़ा का टुकड़ा भी यहाँ पर आग लगे। इस गांव का हेड मಕ್ಕಳು ಚೋಟದ ಗಡ್ಡ ಬಿಟ್ಟು ಗೇಳುವುದು ಎತ್ತರ ಬೆಳ್ಕೊಂಡ ಹೆಣ್ಣು ಪಣ ಅಂತಿಲ್ಲ ಸಾಬ ಯಾಕ ನಿನ್ನ ಕಣ್ಣಿಗೆ ದನ ಕಣ ಕಾಣತೀನ ಸಿಟ್ಟಿಗೆ ಹೇಳೋದು ಬೇಡ गुस्सा ಬೇಡ ಬಾಯಿ ಆ ಅಲ್ಲಕ್ಕೆ ಕಸಂ ನಿಮ್ದಕ್ಕೂ ನಮ್ದು ಭಾಷಾರ ಗೊತ್ತಿಲ್ಲ ಪಿಂಡ್ರ ನನ್ನ ಮಗಳ ಯಾಕೋ ಸಾಬೆ ಬಸ್ರು 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 ಅಂತಿ ಐಸಾ ನೈ ಹೆಣ್ಣು ಗುಮ್ಮ ನಿಮ್ದು ಮಾಮು ಇಟ್ಟದಲ್ಲ ತೋಟಲ್ದಾಗ ಬಸರ್ ಬಸರ್ ಯವ್ವಾ ಇವ್ನ ಅಮ್ಮ ಗುಮ್ಮ ಹೆಸರಿಗೆ ಬಸ್ರು ಅಂತ ಬೋಳಾಕತ್ತಾನ ಸಾಬ ಏ ಸಾಬ ಅದು ಬಸ್ರು ಬಸ್ರು ಅಲ್ಲ ಹೆಸರು ಹೆಸರು ನಮ್ಮ ಹಿರಿಯರು ಹೆಸರಿಟ್ಟಾರ रतुनम्मा देखो रतुनम्मा निम्न गांव में एनु जना साड़ी तोड़ता रो क्या हिला ಏ ನೀವು ಪಿಂಡ್ರ ನನ್ನ ಮಗನ ನೀನು ಇವತ್ತು ಎಪ್ಸ್ಕೊಂಡ ಬಂದಾಗ ಕಾಣತಿ ಯಾಕೆ ಹೆಂಗ್ ಕಾಣುತ್ತೆ ಕಣ್ಣಿಗೆ ಅಲ್ಲ ನಾವೆಲ್ಲ ಹಂಗೆ ಪತ್ಲೆ ಹಾಕೋಣ ಕಾಣತಿ ನಿನ್ನ ಕಣ್ಣಿಗೆ ಸಿಟ್ಟಿಗೆ ಹೇಳೋದು ಬೇಡ ರಾಡಿದು ಹಲಕನ ಮಗನ ಕಡೆಗೆ ರತ್ನಮ್ಮನ ವೈದ್ ರಾಡಿ ಮಾಡೇ ಬಿಟ್ಟೆ ನಿನ್ ಜೀವ ಏನು ಕೆಟ್ಟ ಬಿಡಂಗ್ತೀನ अरे माफ करो हमारे भाषा ऐसा है क्या करो देखो रत्ना मुंदु अम्मा ಏ ಯಾಕೆ ರತ್ನಮ್ಮದ ಅವ್ವ ಅಲ್ಲ अल्ल रे अम्मा ರತ್ನಮ್ಮ रत्नम्मा मा मा रत्नम्मा देखो रत्न अम्मा ये साड़ी व्यापार के लिए खरीदा ये खरीदी करता क्या बहुत अच्छा है ಸೀರೆ ವ್ಯಾಪಾರ ಮಾಡಕ್ ಬಂದೀಯ
ಇಲ್ಲ ಎಮ್ಮೆ ಬೋಳ್ಸಕ್ ಬಂದೇನಿ. ಇಲ್ಲಿ ತನ ಎಷ್ಟು ಎಮ್ಮೆ ಬೋಳಿಸಿದಿ? ಅದ್ ಲೆಕ್ಕನೇ ಇಲ್ಲ ಪಾತ್ರನೇ ಇಲ್ಲ ಬಿಡ್ರಿ ಹೋಲ. ಹೌದಾ? ಇಲ್ಲ ನನಗೂ ಒಂದು ಸೀರೆ ಬೇಕಾಗಿತ್ತ. ನಿನ್ನ ಹತ್ರ ಯಾವ್ಯಾವ್ದು ಸ್ವಲ್ಪ ತೆಗೆದು ತೋರಿಸ್ತೇನ? ಅರೆ ಅಮ್ ಸಾಡಿ ಕ್ಯಾ ಚೋಲಿ ಒಳಗಾನು ಇಟ್ಟೈತಿ. ಬೇಟ್ರ ಮಗ ಲಂಗದವ ಹೋಗ್ಬೇಕಂತ ಇರ್ಲಿ ಅದ ಸಾರಿ ತೋರಿಸಿ ನೋಡೋಣ. ತೋರಿಸ್ಲಾ ಪಡಕ देखो रत्न मुंदो अम्मा ಇದು है मेरी मोहब्बत ಇದು है ಒಂದು ಮುತ್ತು ಕೊಡುವಂದಿ ಏ ಕಪಡಕ ನಾನೇ ಕಪಡದ ನಾಮಾಯ್ತು ಏನೋ ನಿಂದ ಹುರುಪ್ ಎದ್ದೈತು. ಕಪಡಕ ನಾನೇ ಏ ಮುತ್ತು ಗೊತ್ತು ನಮ್ಮ ಬೇಡ. ಇದು है मेरी ताजमहल ನಂದು ತಾಜ್ಮಹಲ್ ಇದನ್ನು ಅಲ್ಲ. ಅದು ನಿಮ್ದಕ್ಕೆ ಸಾಮ್ನೆಗೆ ಇರೋದು ಏನು ಸಾಮ್ರಾಜ್ಯ? ಸಾಡಿ ಸಾಡಿ ನಿಮ್ಗೆ ಸಾಮ್ನೆಗೆ ಇರೋದು ಬಂಗಾರದ ಗುಡಿ. ಈ ಅಮರ ಸಾಮ್ನೆಗೆ ಇರೋದು ಸಾಡಿ. ಸಾಬ ನಮ್ಮ ಸಾಮಾನ ಇದ್ದಿದ್ದೇನೆ ಬೇಡ, ನಿಂದು ಸಾಮಾನ ಇದ್ದಿದ್ದು ಈ ಬಂಗಾರದ ಗುಡಿ ಬೇಡ. ಇದೇ ಇರ್ಲಿ ಅಂದಂಗ ಈ ಸೀರೆದ ದಾಮ ಪೈಸೆ 200 बोले तो 200 ರೂಪಾಯಿ ಹೋತಾ ಕಮ್ ನೈ ಮಿಲ್ತಾ. ಕಮ್ಮಿ ಮಾಡ್ಕೊ. क्या रत्न मुंडो हम्मा चौकासी हम पहले तुम्हारा मोरी देखकर ಯಾವ ಬಚ್ಚಲ ಮರ ನೋಡಿ. नहीं तुम्हारा मोरी ಮೋರಿ अरे मोका मोका ಮೋರಿ 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 मतलब भाषा ऐसा ही तो देखो थोड़ा तुम्हारा मोरी देखकर 50 रुपए कम बोली है. के बच्चे मारी बोलो. नहीं ऐसा है भाषा हम क्या करना बोलो. तुम्हारा मोरी देखकर 50 रुपए कम बोली है. फिर भी हम तुम समझ कर तो 1 रुपया कम करता ले ಸಾಬ ಮತ್ತ ಚೋಲಿ ಬೇಕಾಗಿತ್ತೈತೇನ? चोली चोली के पीछे क्या है? चोली के पीछे देखो हम्मा इदु कपड़ा दो गोल गुम्मद का कंपनी का है. तुम ಇದನ್ನ एक बार ತೊಟ್ಕೊಂಡು ತಿರುಗಾಡಿದ್ರ गांव का ಜನರೆಲ್ಲ ಹಂಗೆ ತೆಗೆದು ಇವು ನಿಮ್ಗೆ ದೇಖ್ತಾವ್. देखो ಮತ್ತ ಇದ್ರ ದಾಮ इसका पैसे 18 रुपया. ಹಂಗಂದ್ರೆ ಎಷ್ಟು? 18 ರೂಪಾಯಿ. ಹಣ್ಣಿಗೆ ಬಂದಿ ನಾಯ ಹಡಿ ಅಂತ क्या तुझे गुस्सा करता? ಮತ್ತ ಹಡಿ ಅಂಟು ನಾ ಯಾಕೆ ಹಡಿಲಿ? इसका पैसे 18 ನೀವರ ಹೇಳ್ರಪ್ಪ ಹಡಿ ಅಂತಂದ್ರೆ 18. अभी आए देख 18 ಆಗಂಗಿಲ್ಲಪ್ಪ. ಹೆಂಗರ ಆಗ್ಲಿ 16 ರೂಪಾಯಿ ಕೊಡ್ತಿಲ್ಲ. ऐसे कोई नहीं. हम तो क्या मिले तो चोली में मिलता. देख लो तो ಅದೆಲ್ಲ ಆಗಂಗಿಲ್ಲ. ಕೊಡಂಗಿದ ಈಗ ಬಿಟ್ಟು ಕೊಡು, ಇಲ್ಲಾಂದ್ರೆ ಇದೆಲ್ಲ ವಾಪಸ್ ಕೊಡು. ले फिर क्या हो ना ಹಾ ಸೀರೆ ಒಳಗಿಂದ ಲಂಗ ಇದೆಯಾ? ಒಳಗಿಂದು ಇಲ್ಲ ಹೊರಗಿಂದು. ऐसा नहीं ಒಳಗಿಂದು लंगा लंगा हाँ नवा नवा है. ಯಾವ ನವ ತಂದಿಯೋ ಯಾವ ಸುಣ್ಣ ತಂದಿಯೋ? नहीं वो नवा है. ಏನವ? कपड़े से आया मैं. ಮತ್ತ ಇದ್ರದ್ದು ರೇಟ್ इसका पैसे 25 रुपए. 25 ರೂಪಾಯಿ. ನೀ ಯಾವ ವ್ಯಾಪಾರ ಮಾಡ್ಬಿಟ್ಟು ಹೆಂಗ್ರ ಆಗ್ಲಿ 16
क्या रत्ना मुंडो हम्मा बार बार चौकसी हम पहले तुम्हारा मोरी देखकर लो मारी हो तेरे मुंह में मारी क्या ये वो भाषा ऐसा है क्या करना ऐसा करके भेज दिए इधर तुम्हारा मोरी देखकर चोली बढ़ गई ಎರಡು ಬಿಟ್ಟು ಚೋಲೆಗೆ ಎರಡು ಬಿಟ್ಟಿ साइड एक बिಟ್ಟು इन्नू लंगा में क्या बिड़ंदे ಕೋಟ ಮಾಸ ಮಾಡಿ ಅದ್ರಾಗ ಬಿಡು कैसे बिडली भाई हम सब भी तुम्हें ये तो हम क्या करना ಅದೆಲ್ಲ ಆಗಂಗಿಲ್ಲ ಸೀರಿ ಚಂಪರ್ದಾಗ ಬಿಟ್ರೆ ಏನಾಯ್ತ ನೀ ಹೆಂಗ ದೊಡ್ಡ ಮನಸ್ಸು ಮಾಡಿ ಲಂಗದಾಗ ಬಿಡಕ್ಕ ಒಳ್ಳೆ ಈಗತ್ತು ಇದೆಲ್ಲ ವಾಪಸ್ तो शिफ्ट क्या बेड़ा थगा 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 फिर क्या हुआ ना ನನ್ನ ಗಂಡಗ ಒಂದು ಲುಂಗಿ ಬೇಕಾಗಿತ್ತು लुंगी तड़का लुंगी नहीं नम बुल्लೈ बसाबाई मावंदु चड्डी ಐತಿ ಕೊಡಂದಿ ಬೇಡ ಬೇಡ ಅಂತ ये बहुत अच्छा है ನಾಕೋ ನಕೋ ನಕೋ 2 बार लेके गया ಏ ಬಾ ಅಂತ ಚಡ್ಡಿ ನನ್ನ ಗಂಡನ ಹತ್ರ ಐತೆ ಅಂತದೇನು ಬೇಡ ಐತಿ ಐತಿ ಐಸಾಬಾ ಅನ್ನಂಗಿದ್ರು ರೊಕ್ಕ ನಮ್ಮ ಮನೆಗೆ ಬಂದು ತಗೊಂಡವ್ರು ಊರಾಗ ಬಂದ ಶೆಟ್ರ ಮನೆ ಎಲ್ಲ ಇದ್ದಂತ ಕೇಳಿದ್ರೆ ಸಾಕು ನಾ ತರಿಸ್ತೀನಿ ತರಿಸ್ತೀನಿ ನಾ ತರಿಸ್ತೀನಿ ತರಿಸ್ತೀನಿ ಅಂತಾರೆ ಹಾಗೆ ಆಗಲಿ ಬಾಯಿ ಇಷ್ಟೆಲ್ಲ ಖರೀದಿ ಮಾಡಿದಲ್ಲ ಏನಾರ ಸ್ವಲ್ಪ ಐತಿ ಏನು ಕೊಡ್ಬೇಕ ನಿಮ್ಗೆ ತಿಳಿದ ಡ್ಯಾನ್ಸ್ ಮತ್ತೊಂದು ಗಗರಿ ಕೊಟ್ಟಿ ಒಂದು ಸೀರೆ ಕೊಟ್ಟಿ ನೀ ಹೆಂಗ್ ನಾನು ಹೆಂಗ್ ಬಿಡ್ತೀನಿ ಅದಕ್ಕಾಗಿ ಮಾಡಿದಲ್ಲ माला सतीसा पाठवार जग जग डांस हुडगिनी माला सतीसा पाठवार जग जग डांस ए हुडगी ಚೂಟು ಚೂಟು ನನ್ನ ಪಂಜಾದಾಗ हे छोट छोट वंदे नन्न छोट ಏನ ಹುಡುಗಿ ನಾನು ಬ್ಯಾರೆ ಏನೆಲ್ಲ ನನಗ ಮೀರಿ ಹೋಗೈತಿ ನನಗ ಏನ ಕುದು 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 ಯವ್ವ ನನ್ನ ಕೈಲ ಏನು ಕೂದು ಕೂದು ಅಂದ್ರು ಇಲ್ಲಿ ಅಷ್ಟೇ ನಂದು ಏನ ಕೂದು ಒಳ್ಳೆ छोट छोट वंदे
ಮುಂಜಾಗ ಹೇ ಚಂದ ಚಂದ ಬಂದೆ ನನ್ನನ್ನು ಚುರುಚುರು ಮಾತೆ ಚಂದ ಚಂದ ಬಂದೆ ನನ್ನನ್ನು ಚುರುಚುರು ಮಾತೆ ಹುಡುಗಿ ಚೂಟು ಚೂಟು ಎಲ್ಲಿ ಇಲ್ಲ ಎಲ್ಲ ಕಾಯಿಲೆ ಆಯ್ತು ಹೇ ಚುಟ್ಟು ಚುಟ್ಟು ಬಂದೆ ನನ್ನನ್ನು ಚುರುಚುರು ಮಾತೆ ನನ್ನನ್ನು ಚುರುಚುರು ಅಂತೂ ನಾನು ಹುಡುಕುವ ಸ್ಥಳ ಪತ್ತೆ ಹಚ್ಚಿದ್ದಾಯ್ತು. ಬೆಂಗಳೂರು ಮೈಸೂರುಗಳಲ್ಲಿ ಅನೇಕ ಕಲೆಗಳನ್ನು ಮಾಡಿ ಜೈಲಿನಿಂದ ತಪ್ಪಿಸಿಕೊಂಡು ಚಾಣಕ್ಯನೆಂಬುವರು ಇಲ್ಲಿಗೆ ಬಂದಿದ್ದಾನೆ. ನಾನು ಅವನನ್ನು ಅರೆಸ್ಟ್ ಮಾಡಿ ಎಂಬ ದೋಷಕ್ಕಾಗಿ ಪಾಪಿ ನನ್ನ ತಾಯಿಯನ್ನು ಕೊಂದು ನನ್ನ ತಂಗಿ ಲಾವಣ್ಯನನ್ನು ಅಪಹರಿಸಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಅವನ ಕುಟಲಕಾರ ಸ್ಥಾನವನ್ನು ಬಯಲು ಮಾಡಿ ನನ್ನ ತಂಗಿಯನ್ನು